ಎಲ್ಲರಿಗೂ ನಮಸ್ಕಾರ, ಸಸ್ನೇಹ ಪ್ರಣಾಮಗಳು. ಕರ್ನಾಟಕ ಹೆಲ್ತ್ ಕೇರ್ ವೈದ್ಯರತ್ನ 2025 ಅವಾರ್ಡ್ ಕಾರ್ಯಕ್ರಮ ನಡೀತಾ ಇದೆ. ಅನೇಕ ವೈದ್ಯರಿಗೆ ಇಲ್ಲಿ ಅವಾರ್ಡ್ ಸಿಗ್ತಾ ಇದೆ. ಅನೇಕರಿಗೆ ಅವಾರ್ಡನ್ನು ಕೊಡೋದಕ್ಕೆ ಅನೇಕ ಗಣ್ಯರು, ದಿಗ್ಗಜರು ಕೂಡ ಆಗಮಿಸಿದ್ದಾರೆ. ಇಲ್ಲಿ ಬೇರೆ ಬೇರೆ ರೀತಿಯ ಕಾಯಿಲೆಗಳಿಗೆ ಬೇರೆ ಬೇರೆ ರೀತಿಯ ಚಿಕಿತ್ಸೆಗಳಿರುತ್ತೆ. ಜೊತೆಯಲ್ಲಿ ಈಗ ಯುನಾನಿ ಫಿಸಿಷಿಯನ್ ಆಗಿರುವಂಥ ಯಾಸಿನ್ ಪಾಷಾ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಟ್ರೀಟ್ಮೆಂಟ್ನ ಸ್ಪೆಷಾಲಿಟಿ ಏನು ಇದೆಲ್ಲವನ್ನು ಕೂಡ ಅವರಿಂದಾನೇ ತಿಳ್ಕೊಳ್ಳೋಣ. ಅದರ ಜೊತೆಯಲ್ಲಿ ಈಗ ವೈದ್ಯರತ್ನ ಅವಾರ್ಡ್ ಕೂಡ ಅವ್ರಿಗೆ ಸಿಗ್ತಾ ಇದೆ. ಆ ಸಂದರ್ಭದಲ್ಲಿ ಅವ್ರಿಗೆ ಹೇಗೆ ಅನ್ನಿಸ್ತಾ ಇದೆ ಅದನ್ನು ಕೂಡ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಹಾಯ್ ಸರ್, ನಮಸ್ತೆ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಈ ಯುನಾನಿ ಫಿಸಿಷಿಯನ್, ನೀವು ಈ ಟರ್ಮೇ ಒಂಥರ ಕೆಲವರಿಗೆ ಹೊಸತು, ಕೆಲವೊಬ್ಬರಿಗೆ ಗೊತ್ತಿದ್ದವರಿಗೆ ಗೊತ್ತಿರುತ್ತೆ. ಇದನ್ನು ನಮ್ಮ ವೀಕ್ಷಕರಿಗೆ ಒಂದಷ್ಟು ಎಕ್ಸ್ಪ್ಲೈನ್ ಮಾಡೋದಾದರೆ. ಯುನಾನಿ ಮೆಡಿಸಿನ್ಸ್ ಬಂದ್ಬಿಟ್ಟು ಸೇಮ್ ಲೈಕ್ ಆಯುರ್ವೇದ, ಆಯುಷ್ ಸಿಸ್ಟಮ್ ಆಫ್ ಮೆಡಿಸಿನ್ಸಲ್ಲಿ ಬರುತ್ತೆ. ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ, ಹೋಮಿಯೋಪತಿ. ಸೊ ಯುನಾನಿ ಸಿಸ್ಟಮ್ ಆಫ್ ಮೆಡಿಸಿನ್ಸಲ್ಲಿ ಕಂಪ್ಲೀಟಾಗಿ ಪ್ಲ್ಯಾಂಟ್ಸ್ ಮತ್ತು ಹರ್ಬ್ಸ್ನ ಯೂಸ್ ಮಾಡಿ ಟ್ರೀಟ್ ಮಾಡ್ತೀವಿ. ಇದರ ಆರಿಜಿನ್ ಬಂದ್ಬಿಟ್ಟು ಗ್ರೀಸಲ್ಲಿ ಆರಿಜಿನ್. ಓಕೆ, ಗ್ರೀಕ್ ಸಿಸ್ಟಮ್ ಆಫ್ ಮೆಡಿಸಿನ್. ಇದರ ಫಾದರ್ ಬಂದ್ಬಿಟ್ಟು ಹಿಪೋಕ್ರೇಟ್ಸ್. 9th ಸೆಂಚುರಿಯಲ್ಲಿ ಇಂಡಿಯಾಗೆ ಬಂದು ಇಲ್ಲಿ ಡಾಕ್ಟರ್ ಹಕೀಮ್ ಅಜ್ಮಲ್ ಖಾನ್ ಅಂತ ಇದ್ರು. ಅವರು ಈ ಸಿಸ್ಟಮ್ನ ಡೆವಲಪ್ ಮಾಡಿದ್ರು, ಯುನಾನಿ ಮೆಡಿಸಿನ್ಸ್. ನಾವು ಇದರಲ್ಲಿ ಡಿಸೀಸಸ್ನ ಹೇಗೆ ಟ್ರೀಟ್ ಮಾಡ್ತೀವಿ ಅಂತಂದರೆ, ನಮ್ಮ ಬಾಡಿಲಿ 4 ಫ್ಲೂಯಿಡ್ಸ್ ಇರುತ್ತೆ, 4 ಹ್ಯೂಮರ್ಸ್ ಇರುತ್ತೆ, ಬ್ಲಡ್, ಫ್ಲೆಮ್, ಯೆಲ್ಲೋ ಬೆಲ್, ಬ್ಲ್ಯಾಕ್ ಬೆಲ್ ಅಂತ. ಅದರಲ್ಲಿ ಇಂಬ್ಯಾಲೆನ್ಸ್ ಆಗೋದ್ರಿಂದ ಡಿಸೀಸಸ್ಗಳು ಬರುತ್ತೆ. ಆ ಡಿಸೀಸಸ್ಗಳನ್ನ ನಾವು ಹೇಗೆ ಟ್ರೀಟ್ ಮಾಡ್ತೀವಿ ಅಂತಂದರೆ ಅದನ್ನು ಬ್ಯಾಲೆನ್ಸ್ ಮಾಡ್ತೀವಿ. ಆ ಹ್ಯೂಮರ್ಸ್ನ ಬ್ಯಾಲೆನ್ಸ್ ಮಾಡೋದ್ರಿಂದ ಡಿಸೀಸ್ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ. ಓಕೆ, ಸೊ ನೀವು ಯಾವಾಗಿಂದ ಈ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಆ್ಯಂಡ್ ವೇರ್ ಯು ಆರ್ ಪ್ರಾಕ್ಟೀಸಿಂಗ್? ಎಲ್ಲಿ? 8 ಇಯರ್ಸಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಂದೇ ಓನ್ ಹಾಸ್ಪಿಟಲಿಂದ, ಮೈಸೂರು ಯುನಾನಿ ಕೇರ್ ಅಂತ ಮೈಸೂರಲ್ಲಿ. 8 ಇಯರ್ಸಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 8 to 9,000, ಮೋರ್ ದೆನ್ 8 to 9,000 ಪೇಷಂಟ್ಸ್ನ ನಾನು ಟ್ರೀಟ್ ಮಾಡಿದ್ದೀನಿ. ಅದರಲ್ಲಿ ಕ್ರಾನಿಕ್ ಡಿಸೀಸಸ್, ಆ್ಯಂಕೋಲೈಸಿಂಗ್ ಸ್ಪಾಂಡಿಲೈಸಿಸ್ ಅಂತ ಬರುತ್ತೆ. ಅದಕ್ಕೆ ಡಾಕ್ಟರ್ಸ್ ಹಿಪ್ ರಿಪ್ಲೇಸ್ಮೆಂಟ್ ಮಾಡಬೇಕು, ಅಂದರೆ ಹಿಪ್ ಪೇನ್ ಬರುತ್ತೆ. ಎಂಗೇಜ್ ಇಬ್ಬರು ಪೇಷಂಟ್ಸ್ ಇದ್ರು, 20 years ಏಜ್. ಅವ್ರಿಗೆ ಹಿಪ್ ರಿಪ್ಲೇಸ್ಮೆಂಟ್ ಮಾಡಬೇಕು ಅಂತ ಅಡ್ವೈಸ್ ಮಾಡಿದ್ರು. ಸೊ ನಾವು ವಿತಿನ್ 2 monthsಲ್ಲಿ ಅದನ್ನು ಕಂಪ್ಲೀಟಾಗಿ ಟ್ರೀಟ್ ಮಾಡಿದ್ವಿ. ಹಾಗೆ ಒಂದು ಪ್ರೀಮೆಚೂರ್ ಗ್ರೇ ಹೇರ್ಸ್, ಅಂದರೆ ಸಣ್ಣ ವಯಸ್ಸಿನಲ್ಲೇ ಕೂದಲು ಬಿಳುಪಾಗೋದು. ಸೊ ಒಂದು 20 years ಏಜ್ ಹುಡುಗಿಗೆ 15 yearsಯಿಂದ ಇತ್ತು. ಅವ್ರು ಎಲ್ಲ ಕಡೆ ತೋರಿಸಿದ್ರು. ಮತ್ತು ಯುನಾನಿ ನಮ್ಮ ಹತ್ರ ಬಂದಾಗ ನಾವು ಅವ್ರಿಗೆ ವಿತಿನ್ 6 monthsಲ್ಲಿ ಕಂಪ್ಲೀಟಾಗಿ ಅವ್ರದ್ದು 99% ಹೇರ್ಸ್ ಏನು ವೈಟ್ ಇತ್ತು, ಎಲ್ಲ ಕೂಡ ಬ್ಲ್ಯಾಕ್ ಆಯಿತು ಯುನಾನಿ ಮೆಡಿಸಿನ್ಸಲ್ಲಿ. ಮತ್ತು ಯುನಾನಿ ಮೆಡಿಸಿನ್ಸಲ್ಲಿ ಹೇಗಿರುತ್ತೆ ಅಂತಂದರೆ, ಫಸ್ಟ್ ಮೆಡಿಸಿನ್ಸ್ ಅಂದರೆ ನಾವು ಫಸ್ಟ್ ಡಿಸೀಸ್ ಇದೆ ಅಂತಂದರೆ ಅದು ಡೈರೆಕ್ಟಾಗಿ ನಾವು ಮೆಡಿಸಿನ್ಸ್ ಕೊಡೋದಿಲ್ಲ. ಫಸ್ಟು ಅವ್ರ ಫುಡ್ ಹ್ಯಾಬಿಟ್ನ ಚೇಂಜ್ ಮಾಡ್ತೀವಿ, ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ತೀವಿ. ಅದಾದಮೇಲೆ ಯುನಾನಿ ಮೆಡಿಸಿನ್ಸ್ನ ನಾವು ಕೊಡ್ತೀವಿ. ಇದರಲ್ಲಿ ಥೆರಪೀಸು ಇದೆ. ಥೆರಪೀಸ್ ಅಂತಂದರೆ ರೆಜಿಮಿನಲ್ ಥೆರಪೀಸ್ ಅಂತ ಹೇಳ್ತೀವಿ. ಡಿಟಾಕ್ಸಿಫಿಕೇಷನ್, ನಮ್ಮ ಬಾಡಿಲಿ ಟಾಕ್ಸಿನ್ಸ್ ಇದ್ದರೆ, ಇಂಪ್ಯೂರಿಟೀಸ್ ಇದ್ದರೆ ಅದನ್ನು ರಿಮೂವ್ ಮಾಡುವಂಥ ಪ್ರೋಸೆಸ್ಗೆ ರೆಜಿಮಿನಲ್ ಥೆರಪೀಸ್ ಅಂತ ಹೇಳ್ತೀವಿ, ಡಿಟಾಕ್ಸಿಫಿಕೇಷನ್. ಇದರಲ್ಲಿ ತುಂಬ ಥೆರಪೀಸ್ ಇದೆ. ಒಂದು ಥೆರಪಿ ಹೇಳ್ಬೇಕಂತಂದರೆ ಹಿಜಾಮಾ ಥೆರಪಿ, ಕಪ್ಪಿಂಗ್ ಥೆರಪಿ. ಇದರಲ್ಲಿ ಟಾಕ್ಸಿಕ್ ಇತ್ತೀಚೆಗೆ ಬಹಳ ಫೇಮಸ್ ಆಗ್ತಾರೆ, ತುಂಬ ಸೆಲೆಬ್ರಿಟೀಸು, ಅಥ್ಲೀಟ್ಸು, ಕ್ರಿಕೆಟರ್ಸು ಎಲ್ಲ ಮಾಡಿಸ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಟಾಕ್ಸಿನ್ಸ್ನ ರಿಮೂವ್ ಮಾಡೋದು ನ್ಯಾಚುರಲಿ. ರೈಟ್. ಓಕೆ, ಸೊ ಬೇರೆ ಬೇರೆ ರೀತಿಯಾದಂಥ ಥೆರಪೀಸ್, ಅದರ ಜೊತೆಯಲ್ಲಿ ಚಿಕಿತ್ಸಾ ವಿಧಾನಗಳು ಬೇರೆ ಬೇರೆಯಾಗಿ ಯುನಾನಿ ಮೆಡಿಸಿನ್ ಮೂಲಕ ಕೊಡ್ತಾ ಬರ್ತಾ ಇದ್ದೀರಾ. ಅನೇಕ ವರ್ಷಗಳ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದೀರಾ. ಈಗ ವೈದ್ಯರತ್ನ ಅನ್ನುವಂಥ ಅವಾರ್ಡ್ ಸಿಗ್ತಾ ಇದೆ. ಹೇಗೆ ಅನ್ನಿಸ್ತಾ ಇದೆ? ಮನೇಲಿ ಏನು ಹೇಳಿದ್ರು? ಖುಷಿ ಆಗ್ತಾ ಇದೆ. ಅಮೇಜಿಂಗ್ ಎಕ್ಸ್ಪೀರಿಯನ್ಸ್. ಹೌದಾ? ಐ ವುಡ್ ಲೈಕ್ ಟು ಥ್ಯಾಂಕ್ ಸಿಗ್ನೇಚರ್ ಮೀಡಿಯಾ ಹೌಸ್ ಫಾರ್ ರೆಕಗ್ನೈಸಿಂಗ್ ಅವರ್ ಕ್ವಾಲಿಟೇಟಿವ್ ಎಫರ್ಟ್ಸ್ ಆ್ಯಂಡ್ ರಿಸಲ್ಟ್ಸ್. I would like to thank Signature Media House for giving me this wonderful opportunity. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಕಾರ್ಯ ಅಂದರೆ ಮೆಡಿಸಿನ್ ಮೂಲಕ ಅಥವಾ ನಿಮ್ಮದೇ ಆದಂಥ ರೀತಿಯಲ್ಲಿ ಮಾಡ್ತಾ ಇರುವಂಥ ಒಂದು ರೀತಿಯ ಸತ್ಕಾರ್ಯ ಇದೇ ರೀತಿಯಲ್ಲಿ ಮುಂದುವರಿಯಲಿ. ಮುಂದಿನ ದಿನಮಾನಗಳಲ್ಲೂ ಕೂಡ ಒಂದಷ್ಟು ಪ್ರಶಸ್ತಿಗಳು ನಿಮ್ಮನ್ನು ಅರಸಿ ಬರಲಿ. ಜೊತೆಯಲ್ಲಿ ನೀವು ಅಂದುಕೊಂಡಿದ್ದೆಲ್ಲವೂ ಕೂಡ ಆಗಲಿ ಅನ್ನೋದೇ ನಮ್ಮ ಆಶಯ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ವೈದ್ಯರತ್ನ ಅವಾರ್ಡನ್ನು ಪಡ್ಕೊಳ್ತಾ ಇರೋದಕ್ಕೆ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ನಿಮ್ಮ ಫ್ಯೂಚರ್ ಎಂಡಿವರ್ಸ್ಗೂ ಕೂಡ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಡಾಕ್ಟರ್ ಯಾಸಿನ್ ಪಾಷಾ TN. ಡಾಕ್ಟರ್ ಯಾಸಿನ್ ಪಾಷಾ TM ಮೈಸೂರಿನ ಉದಯಗಿರಿಯ ಮೈಸೂರು ಯುನಾನಿ ಕೇರ್ ಹಾಸ್ಪಿಟಲ್ನಲ್ಲಿ ರೋಗಿಗಳ ಸಾಕಷ್ಟು ರೋಗಗಳಿಗೆ ಯುನಾನಿ ಔಷಧ ಪದ್ಧತಿಯ ಮೂಲಕ ಆರೋಗ್ಯಕರ ಪರಿಹಾರ ಒದಗಿಸಿದ್ದಾರೆ ಡಾಕ್ಟರ್ ಯಾಸಿನ್ ಪಾಷಾ TM ಅವರು. ಇವರಿಗಿನ್ನೂ 32 ವರ್ಷ ವಯಸ್ಸು.
ತಮ್ಮ 8 ವರ್ಷಕ್ಕೂ ಅಧಿಕ ಅನುಭವದಲ್ಲಿ ಡಾಕ್ಟರ್ ಯಾಸಿನ್ ಪಾಷಾ TM ಅವರು ಟ್ರೀಟ್ ಮಾಡಿರುವ ರೋಗಿಗಳ ಸಂಖ್ಯೆ 8,000ಕ್ಕೂ ಅಧಿಕ. ತುಮಕೂರಿನ ಶ್ರೀ ಮೌಲಾಶಾ ಎಂ ಹಾಗೂ ಶ್ರೀಮತಿ ಹಸೀನಾ ಬೇಗಂ ಇವರ ತಂದೆ ತಾಯರು. ಬೆಂಗಳೂರಿನಲ್ಲಿ BUMS ಹಾಗೂ ಕ್ಯಾಲಿಕಟ್ನಲ್ಲಿ MRTS ಅಭ್ಯಾಸ ಮಾಡಿರುವ ಡಾಕ್ಟರ್ ಯಾಸಿನ್ ಪಾಷಾ TM ಅವರು ಪೇನ್ ಮ್ಯಾನೇಜ್ಮೆಂಟ್ ಸ್ಪೆಷಲಿಸ್ಟ್. ಡಾಕ್ಟರ್ ಯಾಸಿನ್ ಪಾಷಾ TM ಅವರು ತಮ್ಮ ವೈದ್ಯ ಸೇವಾ ಅನುಭವದಲ್ಲಿ ಬಡ ಜನರಿಗೆ ಉಚಿತ ಚಿಕಿತ್ಸೆ, ಗ್ರಾಮೀಣ ಪ್ರದೇಶಗಳಲ್ಲಿ ಕಾಸ್ಟ್ ಎಫೆಕ್ಟಿವ್ ಮೆಡಿಕಲ್ ಸೇವೆಗಳಲ್ಲಿ ತೊಡಗಿಸಿಕೊಳ್ಳುವುದು ಸೇರಿದಂತೆ ಸಾಕಷ್ಟು ಸೋಷಿಯಲ್ ವರ್ಕ್ಗಳಿಗಾಗಿ ತಮ್ಮ ಸಮಯ ಮೀಸಲಾಗಿಟ್ಟಿದ್ದಾರೆ. IAB ನ್ಯಾಷನಲ್ ಅವಾರ್ಡ್, AIMA ರತ್ನ ನ್ಯಾಷನಲ್ ಅವಾರ್ಡ್ ಸೇರಿದಂತೆ ಅನೇಕ ಪ್ರಶಸ್ತಿಗಳು ಡಾಕ್ಟರ್ ಯಾಸಿನ್ ಪಾಷಾ TM ಅವರನ್ನು ಅರಸಿ ಬಂದಿವೆ. ಡಾಕ್ಟರ್ ಯಾಸಿನ್ ಪಾಷಾ TM ಅವರಿಗೆ ಸಿಗ್ನೇಚರ್ ಮೀಡಿಯಾ ಹೌಸ್ ಇಂದು ಕರ್ನಾಟಕ ಹೆಲ್ತ್ ಕೇರ್ ವೈದ್ಯ ರತ್ನ ಅವಾರ್ಡ್ಸ್ 2025 ನೀಡಿ ಸನ್ಮಾನಿಸುತ್ತಿದೆ.